Namaste students, welcome back to economics class and hope all of you doing good. Then coming to the chapter that is liberalization, privatization and globalization and appraisal. So in the last class or in the last session we studied some concepts like meaning of economic reforms or new economic policy. When was economic reforms introduced, then what were the background or reasons behind the announcement of a new economic policy or economic reforms. ಇಲ್ಲಿ ಥರ್ಡ್ ಚಾಪ್ಟರ್ ಅಲ್ಲಿ ಇದ್ವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಆ್ಯಂಡ್ ಅಪ್ರೈಸಲ್. ಈ ಚಾಪ್ಟರಿನ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋಡಿದ್ದು ವಾಟ್ ಈಸ್ ಇಕನಾಮಿಕ್ ರಿಫಾರ್ಮ್, ಆರ್ಥಿಕ ಸುಧಾರಣೆಗಳು ಅಂತ ಹೇಳಿದರೆ ಏನು, ಯಾವಾಗ ಇಕನಾಮಿಕ್ ರಿಫಾರ್ಮ್ ಇಂಟ್ರೊಡ್ಯೂಸ್ ಆಯಿತು, ದೆನ್ ಬ್ಯಾಕ್ಗ್ರೌಂಡ್ ಅಂದರೆ ಇಕನಾಮಿಕ್ ರಿಫಾರ್ಮ್ ಇಂಟ್ರೊಡ್ಯೂಸ್ ಅಥವಾ ಅನೌನ್ಸ್ ಆಗಲಿಕ್ಕೆ ರೀಸನ್ಸ್ ಯಾವುದೆಲ್ಲ, ಇದಿಷ್ಟು ಕಾನ್ಸೆಪ್ಟ್ಗಳನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ದು. So when was economic reforms introduced in India? It is on July 1991. ಇಲ್ಲಿ July 1991 ನಲ್ಲಿ economic reform introduce ಆದಂಥದ್ದು. That economic reform also known as new economic policy. ಹೊಸ ಆರ್ಥಿಕ ನೀತಿ ಅಂತ ಕೂಡ economic reform ಅನ್ನ ಹೇಳ್ತೇವೆ. So let me recall the meaning and what are the background of a new background for the announcement of economic reform. So ಏನು economic reform ಮತ್ತೆ ಅದರ ಬ್ಯಾಕ್ಗ್ರೌಂಡ್, ಅದರ ರೀಸನ್ ಏನು ರಿಫಾರ್ಮ್ ಇಂಟ್ರೊಡ್ಯೂಸ್ ಆಗಲಿಕ್ಕೆ, ಈ ಕೆಲವನ್ನ ರೀಕಾಲ್ ಮಾಡುವ. ಸೊ ವಾಟ್ ಈಸ್ economic reform, ಏನು ಹೊಸ ಆರ್ಥಿಕ ನೀತಿ ಅಂತ ಹೇಳಿದರೆ, it is nothing but change in the set of economic policies since 1991. 1991ರಲ್ಲಿ economic policy, ಕೆಲವೊಂದು ಆರ್ಥಿಕ ನೀತಿಗಳಲ್ಲಿ ಆದಂತಹ ಬದಲಾವಣೆ, that is economic reform. Then background or reasons behind the announcement of economic reforms. ಏನು ಕಾರಣ economic reform introduce ಆಗಲಿಕ್ಕೆ? One is slow growth rate of industrial sector, ಕೈಗಾರಿಕಾ ವಲಯದ ಕಡಿಮೆ ಬೆಳವಣಿಗೆ. Then poor performance of public sector, ಸಾರ್ವಜನಿಕ ವಲಯದ ಪರ್ಫಾರ್ಮೆನ್ಸ್ ತುಂಬ ಕಡಿಮೆ ಇದ್ದಂಥದ್ದು. Next, deficit balance of payment, which means more import than export. ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಇದ್ದಂಥದ್ದು. ನೆಕ್ಸ್ಟ್, ಗಲ್ಫ್ ಕ್ರೈಸಿಸ್, ಇರಾನ್ ಇರಾಕ್ ವಾರ್ ಆಫ್ 1990-91 ಕಾಲ್ಡ್ ಗಲ್ಫ್ ಕ್ರೈಸಿಸ್. ಸೊ ಈ ಕೊಲ್ಲಿ ರಾಷ್ಟ್ರಗಳ ಬಿಕ್ಕಟ್ಟು, ಡ್ಯೂ ಟು ಗಲ್ಫ್ ಕ್ರೈಸಿಸ್ ಪ್ರೈಸಸ್ ಆಫ್ ಪೆಟ್ರೋಲ್ ವಾಸ್ ಇನ್ಕ್ರೀಸ್ಡ್. ಇಲ್ಲಿ ಪೆಟ್ರೋಲಿನ ಪ್ರೈಸ್ ಇನ್ಕ್ರೀಸ್ ಆಯಿತು, ಹೆನ್ಸ್ ಅವರ್ ಇಂಪೋರ್ಟ್ ಬಿಲ್ ಆಲ್ಸೋ ಇನ್ಕ್ರೀಸ್ಡ್. ಇದು ಇನ್ನೊಂದು ರೀಸನ್ ಇನ್ನೊಂದು ರೀಸನ್ ನ್ಯೂ ಇಕನಾಮಿಕ್ ಪಾಲಿಸಿ ಇಂಟ್ರೊಡ್ಯೂಸ್ ಆಗಲಿಕ್ಕೆ. ಅನದರ್ ಒನ್, ಇಕನಾಮಿಕ್ ಇಂಬ್ಯಾಲೆನ್ಸ್, ಬಿಕಾಸ್ ಆಫ್ ಮೋರ್ ಎಕ್ಸ್ಪೆಂಡಿಚರ್ ಅಂಡ್ ರಿಸೀವಿಂಗ್ ಲೆಸ್ ಇನ್ಕಮ್. ಇಕನಾಮಿಕ್ ಇಂಬ್ಯಾಲೆನ್ಸ್ ಅರೈಸ್ಡ್, ಅಂದರೆ ಸರ್ಕಾರ ಖರ್ಚು ಮಾಡಿದ್ದು ಜಾಸ್ತಿ, ಸರ್ಕಾರಕ್ಕೆ ಬಂದಂಥ ಇನ್ಕಮ್ ಕಮ್ಮಿ ಇತ್ತು. ಸೊ ಆ ಕಾರಣದಿಂದ ಇಕನಾಮಿಕ್ ಇಂಬ್ಯಾಲೆನ್ಸ್ ಆಯಿತು, ಆರ್ಥಿಕ ಅಸಮಾನತೆ. ನೆಕ್ಸ್ಟ್ ಪಾಯಿಂಟ್, ಲೋನ್ಸ್ ಫ್ರಮ್ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇದರಿಂದ ತಗೊಂಡಂತಹ ಸಾಲಗಳು. So here one more concept we studied, that is expansion of IBRD, International Bank for Reconstruction and Development, ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್. 1 mark question. So finally, announcement of a new economic policy on July 1991 by P.V. Narasimha Rao and Dr. Manmohan Singh. So ಕೊನೆಯದಾಗಿ 1991 ಜುಲೈಯಲ್ಲಿ ನರಸಿಂಹ ರಾವ್, P.V. ನರಸಿಂಹ ರಾವ್ ಆಗಿನ ಪ್ರೈಮ್ ಮಿನಿಸ್ಟರ್ ಮತ್ತು ಮನಮೋಹನ್ ಸಿಂಗ್ ಆಗಿನ ಫಿನಾನ್ಸ್ ಮಿನಿಸ್ಟರ್ ಸೇರಿಕೊಂಡು ನ್ಯೂ ಇಕನಾಮಿಕ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದಂಥದ್ದು. ಸೊ ದಿಸ್ ಮಚ್ ವಿ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಇದಿಷ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದಂಥದ್ದು. Then coming to today's concept, that is features of new economic policy or economic reforms. We saw on 1991
here new economic policy introduced with 3 features. ಈ ನ್ಯೂ ಇಕನಾಮಿಕ್ ಪಾಲಿಸಿ 3 ಲಕ್ಷಣಗಳನ್ನೊಳಗೊಂಡು ಇಂಟ್ರೊಡ್ಯೂಸ್ ಆದಂಥದ್ದು. The features are liberalization, privatization as well as globalization. 3 ಫೀಚರ್: ಲಿಬರಲೈಸೇಷನ್ ಉದಾರೀಕರಣ, ಪ್ರೈವೇಟೈಸೇಷನ್ ಖಾಸಗೀಕರಣ, ಗ್ಲೋಬಲೈಸೇಷನ್ ಜಾಗತೀಕರಣ. ಸೊ ಇದು 3 ಫೀಚರ್ಸ್ ನ್ಯೂ ಇಕನಾಮಿಕ್ ಪಾಲಿಸಿಯದ್ದು: ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಇನ್ ಶಾರ್ಟ್ ದೇ ಆರ್ ಕಾಲ್ಡ್ LPG. ಇದನ್ನೇ ಶಾರ್ಟ್ ಆಗಿ LPG ಅಂತ ಹೇಳುತ್ತೇವೆ. ಒನ್ ಮೋರ್ ವಿ ಹ್ಯಾವ್ ದ ಎಕ್ಸ್ಪಾನ್ಷನ್ ಫಾರ್ LPG, ದಟ್ ಈಸ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ದಟ್ ಆಲ್ಸೋ ವಿ ಹ್ಯಾವ್ ಇನ್ ದ ಕಮಿಂಗ್ ಚಾಪ್ಟರ್ಸ್. ಅದು ಕೂಡ ಕಾನ್ಸೆಪ್ಟ್ ಇದೆ, ಬಟ್ ಸ್ಟಿಲ್ ಇದಿಷ್ಟು ನೆನಪಿಟ್ಟುಕೊಳ್ಳಿ: ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. So let's see one by one what is liberalization, privatization as well as globalization. ಒಂದೊಂದಾಗಿ ನೋಡ್ತಾ ಹೋಗುವ. So first one, liberalization. So what is liberalization? ಹಾಗಾದ್ರೆ ಉದಾರೀಕರಣ ಅಂತ ಹೇಳಿದ್ರೆ ಏನು? What is liberalization? Here liberalization refers to the process of removing government control and restrictions on economic activities. The process of removing government control and restrictions on economic activities. Earlier, in every economic activities, government's control and restrictions was there. Here, liberalization means the process of removing those control and restrictions by the government on economic activities. ಇಲ್ಲಿ ನ್ಯೂ ಇಕನಾಮಿಕ್ ಪಾಲಿಸಿ ಇಂಟ್ರೊಡ್ಯೂಸ್ ಆಗುವ ಮುಂಚೆ ಎಲ್ಲ ಆಕ್ಟಿವಿಟಿಗಳ ಮೇಲೆ ಸರ್ಕಾರದ ಕಂಟ್ರೋಲ್ ಮತ್ತು ಹಸ್ತಕ್ಷೇಪ ಇದ್ದಂಥದ್ದು. ಇಲ್ಲಿ ಉದಾರೀಕರಣ ಅಥವಾ ಲಿಬರಲೈಸೇಷನ್ ಅಂತ ಹೇಳಿದ್ರೆ ಈ ಸರ್ಕಾರದ ಕಂಟ್ರೋಲ್ ಮತ್ತು ರಿಸ್ಟ್ರಿಕ್ಷನ್ ಏನಿತ್ತು ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೇಲೆ ಅದನ್ನು ತೆಗೆದುಹಾಕುವಂತ ಪ್ರಾಸೆಸ್ಸಿಗೆ ಲಿಬರಲೈಸೇಷನ್ ಅಂತ ಹೇಳುವಂಥದ್ದು. ಆನ್ ಇಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳ ಮೇಲಿನ ಸರ್ಕಾರದ ನಿಯಂತ್ರಣ ಮತ್ತು ಹಸ್ತಕ್ಷೇಪವನ್ನು ತೆಗೆದುಹಾಕುವಂಥ ಪ್ರಕ್ರಿಯೆಗೆ ಲಿಬರಲೈಸೇಷನ್ ಅಥವಾ ಉದಾರೀಕರಣ ಅಂತ ಹೇಳುವಂಥದ್ದು. ಸೊ ದ ಪ್ರಾಸೆಸ್ ಆಫ್ ರಿಮೂವಿಂಗ್ ಗವರ್ಮೆಂಟ್ ಕಂಟ್ರೋಲ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಆನ್ ಇಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳ ಮೇಲಿನ ಸರ್ಕಾರದ ಕಂಟ್ರೋಲ್, ನಿಯಂತ್ರಣ ಮತ್ತು ಹಸ್ತಕ್ಷೇಪವನ್ನು ತೆಗೆದುಹಾಕುವ ಪ್ರಾಸೆಸ್, ಇದಕ್ಕೆ ಲಿಬರಲೈಸೇಷನ್ ಅಂತ ಹೇಳುವಂಥದ್ದು. ಸೊ 1 ಮಾರ್ಕ್ ಕ್ವೆಶ್ಚನ್ ಇಟ್ ಈಸ್ ವಾಟ್ ಈಸ್ ಲಿಬರಲೈಸೇಷನ್? ಉದಾರೀಕರಣ ಎಂದರೇನು? 1 ಮಾರ್ಕಿಗೆ ಕೇಳುವಂಥದ್ದು. refers to process of removing government control and restrictions on economic activities. So 1 mark question. Next concept under liberalization, areas of liberalization ಅಂದ್ರೆ ಉದಾರೀಕರಣದ ಏರಿಯಾಸ್ ಯಾವುದು? Here areas of liberalization means nothing but in which areas the government control and restrictions were removed. Under areas we are going to learn in which areas government control and restrictions were removed. Earlier ಗೊತ್ತಿರುವ ಹಾಗೆ ಎಲ್ಲದರ ಮೇಲೆ ಸರ್ಕಾರದ ಕಂಟ್ರೋಲ್ ಇದ್ದಂಥದ್ದು. ಲಿಬರಲೈಸೇಷನ್ ಬಂದ ನಂತರ ಸರ್ಕಾರದ ಕಂಟ್ರೋಲ್ ಅನ್ನ ರೆಡ್ಯೂಸ್ ಮಾಡಿದ್ದು ಅಥವಾ ತೆಗೆದು ಹಾಕಿದ್ದು. ಇಲ್ಲಿ ಏರಿಯಾಸ್ ಆಫ್ ಲಿಬರಲೈಸೇಷನ್ ಅಂತ ಹೇಳಿದ್ರೆ ಯಾವ ಎಲ್ಲ ಕ್ಷೇತ್ರದಲ್ಲಿ ಸರ್ಕಾರದ ಕಂಟ್ರೋಲ್ ಮತ್ತೆ ರೆಸ್ಟ್ರಿಕ್ಷನ್ ಅನ್ನ ತೆಗೆದು ಹಾಕಲಾಯಿತು ಅದನ್ನ ನಾವು ನೋಡ್ಲಿಕ್ಕೆ ಇರುವಂತದ್ದು. ಹಿಯರ್ ಏರಿಯಾಸ್ ಆಫ್ ಲಿಬರಲೈಸೇಷನ್ ಮೀನ್ಸ್ ಹಿಯರ್ ಇನ್ ವಿಚ್ ಏರಿಯಾಸ್ the government control and restrictions were removed, that we are going to learn. ಯಾವ ಎಲ್ಲ ಏರಿಯಾಗಳಲ್ಲಿ, ಯಾವ ಎಲ್ಲ ಕ್ಷೇತ್ರದಲ್ಲಿ ಸರ್ಕಾರದ ಕಂಟ್ರೋಲ್ ಮತ್ತೆ ಹಸ್ತಕ್ಷೇಪವನ್ನು ತೆಗೆದುಹಾಕಲಾಯಿತು ಇದನ್ನು ನಾವು ಏರಿಯಾಸ್ ಆಫ್ ಲಿಬರಲೈಸೇಷನ್ ಅಲ್ಲಿ ನೋಡಲಿಕ್ಕೆ ಇರುವಂಥದ್ದು. ಸೊ ದರ್ ಆರ್ 5 ಏರಿಯಾಸ್ ಆಫ್ ಲಿಬರಲೈಸೇಷನ್. ಮುಖ್ಯವಾಗಿ 5 ಏರಿಯಾಗಳು ಲಿಬರಲೈಸೇಷನ್ ಇರುವಂಥದ್ದು. One is deregulation of industrial sector. Deregulation of industrial sector. ಕೈಗಾರಿಕಾ ವಲಯದ ಮೇಲಿನ ನಿಯಂತ್ರಣವನ್ನು ತೆಗೆದುಹಾಕಿದ್ದು ಡಿರೆಗ್ಯುಲೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ಸೆಕೆಂಡ್ ಒನ್ ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್, ಹಣಕಾಸು ವಲಯದ ಸುಧಾರಣೆ, ಫಿನಾನ್ಷಿಯಲ್ ಸೆಕ್ಟರ್. ಥರ್ಡ್ ಒನ್ ಟ್ಯಾಕ್ಸ್ ರಿಫಾರ್ಮ್ಸ್, ತೆರಿಗೆಯ ಸುಧಾರಣೆಗಳು. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ರಿಫಾರ್ಮ್ಸ್, ವಿದೇಶಿ ವಿನಿಮಯದ ಸುಧಾರಣೆಗಳು. ನೆಕ್ಸ್ಟ್ ರಿಫಾರ್ಮ್ಸ್ ಇನ್ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ವ್ಯಾಪಾರ ಮತ್ತು
ಹೂಡಿಕೆಯಲ್ಲಿನ ಸುಧಾರಣೆಗಳು, ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ದೀಸ್ ಆರ್ ದಿ ಏರಿಯಾಸ್ ಆಫ್ ಲಿಬರಲೈಸೇಷನ್. ಮೀನ್ಸ್ ಇನ್ ದೀಸ್ ಏರಿಯಾಸ್ ಗವರ್ಮೆಂಟ್ ಕಂಟ್ರೋಲ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ವ್ಯಾರ್ ರಿಮೂವ್ಡ್. ಇದು ಕೆಲವು ಏರಿಯಾ ಸರ್ಕಾರದ ಕಂಟ್ರೋಲ್ ಮತ್ತು ರಿಸ್ಟ್ರಿಕ್ಷನ್ ಅನ್ನು ತೆಗೆದು ಹಾಕಿದಂಥದ್ದು. ಸೊ ಒನ್ ಈಸ್ ಡಿರೆಗ್ಯುಲೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್, ಟ್ಯಾಕ್ಸ್ ರಿಫಾರ್ಮ್, foreign exchange reforms, then reforms in trade and investment. These are the areas of liberalization. ಇದು 5 ಕ್ಷೇತ್ರಗಳಲ್ಲಿ ಸರ್ಕಾರದ ಕಂಟ್ರೋಲ್ ಮತ್ತು ರಿಸ್ಟ್ರಿಕ್ಷನ್ ಅನ್ನ ತೆಗೆದು ಹಾಕಿದಂಥದ್ದು. So let's see one by one how in these sectors or areas here government control and restrictions were removed. ಈ ಕ್ಷೇತ್ರಗಳಲ್ಲಿ ಯಾವ ತರ ಸರ್ಕಾರದ ಕಂಟ್ರೋಲ್ ಅನ್ನು ತೆಗೆದು ಹಾಕಲಾಯಿತು ಒನ್ ಬೈ ಒನ್ ನೋಡ್ತಾ ಬರುವ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಟ್ ಈಸ್ ಏರಿಯಾಸ್ ಆಫ್ ಲಿಬರಲೈಸೇಷನ್ ಆಸ್ಕ್ಡ್ ಫಾರ್ 6 marks. ಇಲ್ಲಿ 6 marksಗೆ ಕೇಳುವಂತ ಕಾನ್ಸೆಪ್ಟ್ ಇದು, ಲಿಬರಲೈಸೇಷನ್ ಏರಿಯಾಸ್ ಯಾವುದು ಅಂತ. So first point, deregulation of industrial sector. Under deregulation of industrial sector we are going to learn in industrial sector what were the changes made or how government control removed. ಇಲ್ಲಿ ಫಸ್ಟ್ ಪಾಯಿಂಟ್, ಡಿರೆಗ್ಯುಲೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್, ಕೈಗಾರಿಕಾ ಕ್ಷೇತ್ರದಲ್ಲಾದಂಥ ಬದಲಾವಣೆಗಳು. ಸೊ ಇಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಯಾವ ತರ ಸರ್ಕಾರದ ಕಂಟ್ರೋಲ್ ಅಥವಾ ಹಸ್ತಕ್ಷೇಪವನ್ನ ತೆಗೆದು ಹಾಕಲಾಯಿತು ಅದನ್ನ ನೋಡ್ತಾ ಹೋಗುವ. ಸೊ ಹಿಯರ್ ಈಸ್ ಸಮ್ ಪಾಯಿಂಟ್ ಅಂಡರ್ ಡಿರೆಗ್ಯುಲೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ಈ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂಡರ್ ಅಲ್ಲಿ ಕೆಲವೊಂದು ಪಾಯಿಂಟ್ಗಳು ಬರುವಂತದ್ದು. ಫಸ್ಟ್ ಪಾಯಿಂಟ್, that is abolition of industrial licensing. ಫಸ್ಟ್ ಚೇಂಜ್ ಅಥವಾ ರಿಸ್ಟ್ರಿಕ್ಷನ್ ಅನ್ನ ತೆಗೆದು ಹಾಕಿದಂಥದ್ದು abolition of industrial licensing, ಕೈಗಾರಿಕಾ ಪರವಾನಗಿಯ ರದ್ದತಿ, abolition of industrial licensing. Here, after 1991, industrial licensing was abolished for all industries except for few. They are security, strategic and environmental concern industries. ಇಲ್ಲಿ ಬಿಫೋರ್ ದ್ಯಾಟ್ ವಿ ಶುಡ್ ನೋ ವಾಟ್ ಈಸ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್. ಫಸ್ಟ್ ಒನ್, ಅಬಾಲಿಷನ್ ಆಫ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್, ಕೈಗಾರಿಕಾ ಪರವಾನಗಿಯ ರದ್ದತಿ. ದೆನ್ ವಾಟ್ ಈಸ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್. ಹಾಗಾದ್ರೆ ಕೈಗಾರಿಕಾ ಪರವಾನಗಿ ಅಥವಾ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಅಂತ ಹೇಳಿದ್ರೆ ಏನು? Here industrial licensing refers to a permission or an approval to start an industry with the certain capacity in a specified area. Industrial licensing refers to a permission or an approval to start an industry with the certain capacity in a specified area. ಅಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ಸರ್ಟೈನ್ ಕೆಪಾಸಿಟಿ ಅಂದರೆ ಇಂತಿಷ್ಟು ಬಂಡವಾಳವನ್ನು ಹಾಕಿಕೊಂಡು ಇಂಡಸ್ಟ್ರಿ ಅಥವಾ ಕೈಗಾರಿಕೆಯನ್ನು ಸ್ಟಾರ್ಟ್ ಅಥವಾ ಓಪನ್ ಮಾಡಲಿಕ್ಕೆ ಸರ್ಕಾರ ಕೊಡ್ತಾ ಇದ್ದಂತಹ ಪರ್ಮಿಷನ್ ಅಥವಾ ಅಪ್ರೂವಲ್ಗೆ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಅಂತ ಹೇಳುವಂಥದ್ದು. ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಬಂಡವಾಳ ಅಥವಾ ಹಣವನ್ನು ಹೂಡಿಬಿಟ್ಟು ಒಂದು ಇಂಡಸ್ಟ್ರಿ ಅಥವಾ ಕೈಗಾರಿಕೆಯನ್ನು ಓಪನ್ ಅಥವಾ ಸ್ಟಾರ್ಟ್ ಮಾಡಲಿಕ್ಕೆ ಸರ್ಕಾರ ಕೊಡ್ತಾ ಇದ್ದಂಥ ಪರ್ಮಿಷನ್ಗೆ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಅಂತ ಹೇಳುವಂಥದ್ದು. ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ರೆಫರ್ಸ್ to a permission or an approval to start an industry with a certain capacity in a specified area. ಪರ್ಟಿಕ್ಯುಲರ್ ಸ್ಥಳದಲ್ಲಿ ಒಂದು ಇಂಡಸ್ಟ್ರಿಯನ್ನು ಓಪನ್ ಮಾಡಲಿಕ್ಕೆ ಕೊಡ್ತಾ ಇದ್ದಂಥ ಪರ್ಮಿಷನ್, ಇದಕ್ಕೆ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಅಂತ ಹೇಳುವಂಥದ್ದು. ಇನ್ ಸಿಂಪಲ್ ವರ್ಡ್ಸ್, ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಮೀನ್ಸ್ ಪರ್ಮಿಷನ್ ಟು ಸ್ಟಾರ್ಟ್ ಆನ್ ಇಂಡಸ್ಟ್ರಿ ಬೈ ದಿ ಗವರ್ಮೆಂಟ್ ಆರ್ ಪರ್ಮಿಷನ್ ಗಿವನ್ ಬೈ ದಿ ಗವರ್ಮೆಂಟ್ ಟು ಸ್ಟಾರ್ಟ್ ಆನ್ ಇಂಡಸ್ಟ್ರಿ. ಒಂದು ಇಂಡಸ್ಟ್ರಿ ಕೈಗಾರಿಕೆಯನ್ನು ಓಪನ್ ಮಾಡಲಿಕ್ಕೆ ಸರ್ಕಾರ ಕೊಡ್ತಾ ಇದ್ದಂಥ ಪರ್ಮಿಷನ್, ಅದಕ್ಕೆ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಅಂತ ಹೇಳುವಂಥದ್ದು. So after 1991, industrial licensing was abolished for all industries except for few, that is security, strategic and environmental concern industries. ಇಲ್ಲಿ earlier 1991 ಗಿಂತ ಮುಂಚೆ here industrial licensing was must to start all the industries. ಯಾವ ಇಂಡಸ್ಟ್ರಿ ಓಪನ್ ಮಾಡಬೇಕಾದ್ರೂ ಗವರ್ಮೆಂಟ್ ಪರ್ಮಿಷನ್ ನ ಅವಶ್ಯಕತೆ ಇದ್ದಂಥದ್ದು. ಬಟ್ ಆಫ್ಟರ್ ದಿ
ಅನೌನ್ಸ್ಮೆಂಟ್ ಆಫ್ ನ್ಯೂ ಇಕನಾಮಿಕ್ ಪಾಲಿಸಿ ಎಲ್ಲ ಕೈಗಾರಿಕೆಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಲೈಸೆನ್ಸಿಂಗ್ ಅಥವಾ ಗೌರ್ಮೆಂಟ್ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಂದು ಇಂಡಸ್ಟ್ರಿಗಳನ್ನು ಓಪನ್ ಮಾಡಬೇಕಾದರೆ ಸರ್ಕಾರದ ಪರ್ಮಿಷನ್ ಅಥವಾ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಮಸ್ಟ್ ಆಗಿತ್ತು. ಯಾವ ಕೆಲವು ಇಂಡಸ್ಟ್ರೀಸ್ ಕೇಳಿದರೆ ಸೆಕ್ಯೂರಿಟಿ, ಸ್ಟ್ರಾಟಜಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಇಂಡಸ್ಟ್ರೀಸ್. ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಅಂದರೆ ಇಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂಥ ಇಕ್ವಿಪ್ಮೆಂಟ್ಗಳನ್ನು ತಯಾರು ಮಾಡುವಂಥದ್ದು ಇರ್ಬೋದು. ದೆನ್ ಸ್ಟ್ರಾಟಜಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಅಂದರೆ ಎನ್ವಿರಾನ್ಮೆಂಟ್ಗೆ ಇಫೆಕ್ಟ್ ಆಗ್ತದೆ ಅಂತ ಹೇಳುವ ಇಂಡಸ್ಟ್ರೀಸ್. ಫಾರ್ ಎಕ್ಸಾಂಪಲ್ ಡ್ರಗ್ಸ್ ಇರ್ಬೋದು, ಡ್ರಗ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಕ್ರ್ಯಾಕರ್ ಪ್ರೊಡ್ಯೂಸ್ ಮಾಡುವಂಥದ್ದು, ಪಟಾಕಿ ಸಿಡಿಮದ್ದುಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಇಂಡಸ್ಟ್ರೀಸ್ ಇರ್ಬೋದು. ಈ ಥರದ ಕೆಲವು ಇಂಡಸ್ಟ್ರಿಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮಾತ್ರ ಲೈಸೆನ್ಸಿಂಗ್ನ ಅಥವಾ ಪರ್ಮಿಷನ್ನ ಅವಶ್ಯಕತೆ ಇತ್ತು ಗೌರ್ಮೆಂಟ್ ಇದ್ದು. ಉಳಿದ ಇಂಡಸ್ಟ್ರಿಗಳ ಎಸ್ಟಾಬ್ಲಿಷ್ಮೆಂಟ್ಗೆ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ನ ಅವಶ್ಯಕತೆ ಇರಲಿಲ್ಲ. ಒಂದು ಚೇಂಜ್ ಆಫ್ಟರ್ ನ್ಯೂ ಇಕನಾಮಿಕ್ policy. So industrial licensing was abolished for all industries except for a few industries, that is security, strategic and environmental concerns. ಇಲ್ಲಿ security, strategic ಮತ್ತು environmental concern ಇಂಡಸ್ಟ್ರಿಗಳನ್ನು ಹೊರತುಪಡಿಸಿ ಉಳಿದ ಇಂಡಸ್ಟ್ರಿಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸರ್ಕಾರದ ಲೈಸೆನ್ಸಿಂಗ್ ಅಥವಾ ಪರವಾನಗಿಯ ಅವಶ್ಯಕತೆ ಇಲ್ಲ. So here licensing means permission or approval to start an industry in a specified area. ನಿರ್ದಿಷ್ಟ ಸ್ಥಳದಲ್ಲಿ ಕೈಗಾರಿಕೆಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಕೊಡ್ತಾ ಇದ್ದಂಥ ಪರ್ಮಿಷನ್ ಸರ್ಕಾರ, ಅದಕ್ಕೆ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಅಂತ ಹೇಳುವಂಥದ್ದು. ಹಿಯರ್ ಕ್ವೆಶ್ಚನ್ ಈಸ್ ಆಸ್ಕ್ಡ್ ಫಾರ್ 2 marks. ವಾಟ್ ಈಸ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್? ಕೈಗಾರಿಕಾ ಪರವಾನಗಿ ಅಂತ ಹೇಳಿದರೆ ಏನು? 2 marksಗೆ ಕೇಳುವಂಥ ಕ್ವೆಶ್ಚನ್. ಸೊ ಜಸ್ಟ್ ರೈಟ್ ದಿಸ್ ಮೀನಿಂಗ್. ಈ ಮೀನಿಂಗನ್ನು ಕರೆಕ್ಟಾಗಿ ಬರೆದ್ರೆ ಆಯಿತು. ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್. ಕಮಿಂಗ್ ಟು ದಿ ಸೆಕೆಂಡ್ ಪಾಯಿಂಟ್ ಅಂಡರ್ ಇಂಡಸ್ಟ್ರಿಯಲ್ ಸೆಕ್ಟರ್. ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಬರುವಂಥ ಇನ್ನೊಂದು ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ದ್ಯಾಟ್ ಈಸ್ ರೆಡ್ಯೂಸ್ಡ್ ದಿ ನಂಬರ್ ಆಫ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್. Public sector means here government sector industries, which means industries owned by the government. ಸರ್ಕಾರದ ಕಂಟ್ರೋಲ್ ಅಲ್ಲಿರುವಂತಹ ಇಂಡಸ್ಟ್ರಿಗಳು. ಹಿಯರ್ ರಿಡಕ್ಷನ್ ಆಫ್ ನಂಬರ್ ಆಫ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, ಸರ್ಕಾರದ ಓನರ್ಶಿಪ್ ಅಲ್ಲಿದ್ದಂಥ ಇಂಡಸ್ಟ್ರಿಗಳ ಸಂಖ್ಯೆಯನ್ನು ಕಡಿಮೆಗೊಳಿಸಿದಂಥದ್ದು. ಸೊ ಆಫ್ಟರ್ 1991 the number of industries reserved for public sector reduced from 17 to 3. Here earlier means before the announcement of new economic policy, nearly 17 industries were under the control of government or public sector, but after the announcement of new economic policy, the number of industries reserved for public sector reduced from 17 to 3. Those 3 industries are atomic energy generation, railway transport and production of war equipments. ಇಲ್ಲಿ 1991ಗಿಂತ ಮುಂಚೆ, ನ್ಯೂ ಇಕನಾಮಿಕ್ ಪಾಲಿಸಿ ಅನೌನ್ಸ್ ಆಗುವುದಕ್ಕಿಂತ ಮುಂಚೆ ಸುಮಾರು 17 ಇಂಡಸ್ಟ್ರಿಗಳು ಸರ್ಕಾರದ ಓನರ್ಶಿಪ್ ಅಲ್ಲಿ ಇದ್ದಂಥದ್ದು. ಬಟ್ ಆಫ್ಟರ್ ದಿ ಅನೌನ್ಸ್ಮೆಂಟ್ ಆಫ್ ನ್ಯೂ ಇಕನಾಮಿಕ್ ಪಾಲಿಸಿ ಅನೌನ್ಸ್ ಆದ ನಂತರ ಇಲ್ಲಿ 17ಇಂದ 3 ಅಂದರೆ ಮುಂಚೆ 17 ಇಂಡಸ್ಟ್ರಿ ಗೌರ್ಮೆಂಟ್ ಓನರ್ಶಿಪ್ ಅಲ್ಲಿ ಇದ್ದಂಥದ್ದು. ನಂತರ ಓನ್ಲಿ 3 ಇಂಡಸ್ಟ್ರೀಸ್ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್. 3 ಇಂಡಸ್ಟ್ರಿಗಳು ಮಾತ್ರ ಸರ್ಕಾರದ ಒಡೆತನದಲ್ಲಿ ಇದ್ದಂಥದ್ದು. ಯಾವುದು ಆ 3 ಇಂಡಸ್ಟ್ರೀಸ್ ಕೇಳಿದರೆ, ಒನ್ ಈಸ್ ಆಟೋಮಿಕ್ ಎನರ್ಜಿ ಜನರೇಷನ್, ಅಣು ವಿದ್ಯುತ್ ಸ್ಥಾವರಗಳು. ನೆಕ್ಸ್ಟ್ ರೈಲ್ವೆ ಟ್ರಾನ್ಸ್ಪೋರ್ಟ್, ರೈಲು ಸಾರಿಗೆ. ಪ್ರೊಡಕ್ಷನ್ ಆಫ್ ವಾರ್ ಇಕ್ವಿಪ್ಮೆಂಟ್ಸ್ ಮೀನ್ಸ್ ವಾರ್, ಯುದ್ಧಕ್ಕೆ ಬೇಕಾದ ಇಕ್ವಿಪ್ಮೆಂಟ್ ಅಥವಾ ಶಸ್ತ್ರಗಳನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಈ 3 ಇಂಡಸ್ಟ್ರಿಗಳು ಮಾತ್ರ ನಾವು ಅಂಡರ್ ದಿ ಕಂಟ್ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್. ಉಳಿದದೆಲ್ಲವೂ ಪ್ರೈವೇಟ್ ಸೆಕ್ಟರ್ಗಳೊಟ್ಟಿಗೆ ಹಂಚಿ ಹೋಗಿರುವಂಥದ್ದು. ಸೊ second one, the number of industries reserved for public sector has been reduced from 17 to 3. Those 3 industries are atomic energy generation, railway transport and production of war equipments. ಇಲ್ಲಿ ಆಫ್ಟರ್ ದಿ ಅನೌನ್ಸ್ಮೆಂಟ್ ಅಂದರೆ ಹೊಸ ಆರ್ಥಿಕ ನೀತಿ ಜಾರಿಗೆ ಬಂದ ನಂತರ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್, ಸರ್ಕಾರದ ಒಡೆತನದಲ್ಲಿದ್ದಂಥ ಇಂಡಸ್ಟ್ರಿಗಳ ಸಂಖ್ಯೆಯನ್ನು 17ರಿಂದ
ಮೂರಕ್ಕೆ ಇಳಿಸಲಾಯಿತು. ಸೊ ಯಾವುದು 3 ಇಂಡಸ್ಟ್ರಿ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರುವಂಥದ್ದು ಕೇಳಿದರೆ ಆಟೋಮಿಕ್ ಎನರ್ಜಿ ಜನರೇಷನ್, ರೈಲ್ವೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ವಾರ್ equipment. So reduce the number of public sector industries from 17 to 3. Next, third one, de-reservation of items reserved for small scale industries. De-reservation of items reserved for small scale industries. ಸಣ್ಣ ಕೈಗಾರಿಕೆಗಳಿಗೆ ರಿಸರ್ವ್ ಮಾಡಿದ್ದಂಥ ಐಟಮ್ಸ್ ಅಥವಾ ಪ್ರಾಡಕ್ಟ್ಗಳ ಸಂಖ್ಯೆಯನ್ನು ತೆಗೆದು ಹಾಕಿದಂಥದ್ದು, ವಿಚ್ ಮೀನ್ಸ್ ಅರ್ಲಿಯರ್ ದೇರ್ ವೇರ್ ಸಮ್ ಐಟಮ್ಸ್ ಆರ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ದ್ಯಾಟ್ ಓನ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ವೇರ್ ಟು ಬಿ ಪ್ರೊಡ್ಯೂಸ್ಡ್. ಸೊ ಅದರ್ ಇಂಡಸ್ಟ್ರೀಸ್ ವೇರ್ ನಾಟ್ ಸಪೋಸ್ ಟು ಪ್ರೊಡ್ಯೂಸ್ ದ ಐಟಮ್ಸ್ ರಿಸರ್ವ್ಡ್ ಫಾರ್ ಸ್ಮಾಲ್ ಸ್ಕೇಲ್ industries. But after the announcement of a new economic policy, the number of items reserved only for small scale industries have been de-reserved. ಇಲ್ಲಿ ನ್ಯೂ ಇಕನಾಮಿಕ್ ಪಾಲಿಸಿ ಅಥವಾ ಹೊಸ ಆರ್ಥಿಕ ನೀತಿ ಇಂಟ್ರೊಡ್ಯೂಸ್ ಆಗುವುದಕ್ಕಿಂತ ಮುಂಚೆ ಕೆಲವೊಂದು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಥವಾ ಐಟಮ್ಸ್ಗಳು, ಅಂದರೆ ಕೆಲವೊಂದು ವಸ್ತುಗಳನ್ನು ಕೇವಲ ಸಣ್ಣ ಕೈಗಾರಿಕೆಗಳು ಅಥವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮಾತ್ರ ಪ್ರೊಡ್ಯೂಸ್ ಮಾಡಬಹುದಿತ್ತು. ಬೇರೆ ಲಾರ್ಜ್ ಸ್ಕೇಲ್ ಅಥವಾ ಬೇರೆ ಕೆಲವು ಇಂಡಸ್ಟ್ರಿಗಳು ಪ್ರೊಡ್ಯೂಸ್ ಮಾಡುವ ಹಾಗೆ ಇರಲಿಲ್ಲ. ಬಟ್ ನ್ಯೂ ಇಕನಾಮಿಕ್ ಪಾಲಿಸಿ ಅಥವಾ ಇಕನಾಮಿಕ್ ರಿಫಾರ್ಮ್ ಇಂಟ್ರೊಡ್ಯೂಸ್ ಆದ ನಂತರ ಯಾವ ಎಲ್ಲ ಪ್ರಾಡಕ್ಟ್ಗಳನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡಬಹುದಿತ್ತ ಆ ಐಟಮ್ಸ್ಗಳನ್ನು ಬೇರೆ ಇಂಡಸ್ಟ್ರಿಗಳು ಕೂಡ ಪ್ರೊಡ್ಯೂಸ್ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟಂಥದ್ದು. So the number of items reserved for small scale industries have been de-reserved, means the items or industrial product which only small scale industries were permitted to produce are de-reserved, which means other industries also be produce those goods. ಅಂದರೆ ಮುಂಚೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದ್ದಂಥ ಐಟಮ್ಗಳನ್ನು ಬೇರೆ ಇಂಡಸ್ಟ್ರಿಗಳು ಕೂಡ ಪ್ರೊಡ್ಯೂಸ್ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟಂಥದ್ದು. ನಂಬರ್ ಆಫ್ items reserved for small scale industries have been de-reserved. Then next point, the market has allowed to determine the prices of industrial products, which means market forces has been allowed to determine the prices of all or many industrial products. Earlier, the prices of industrial products were decided by the government, but after 1991, here market forces has been allowed to determine the prices of all or many industrial products. ಮುಂಚೆ ಹೆಚ್ಚಿನ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಥವಾ ಕೈಗಾರಿಕೆಗಳು ತಯಾರು ಮಾಡಿದಂಥ ವಸ್ತುಗಳೇನಿತ್ತು ಅವುಗಳ ಪ್ರೈಸನ್ನು ಡಿಸೈಡ್ ಅಥವಾ ಡಿಟರ್ಮೈನ್ ಮಾಡ್ತಾ ಇದ್ದಂಥದ್ದು ಗೌರ್ಮೆಂಟ್. ಬಟ್ ನ್ಯೂ ಇಕನಾಮಿಕ್ ಪಾಲಿಸಿ ಅನೌನ್ಸ್ ಆದ ನಂತರ ಹಿಯರ್ ಮಾರ್ಕೆಟ್ ಮೀನ್ಸ್ ಮಾರ್ಕೆಟ್ ಫೋರ್ಸಸ್. ಹಿಯರ್ ಮಾರ್ಕೆಟ್ ಫೋರ್ಸಸ್ ಮೀನ್ಸ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ದಿ ಪ್ರಾಡಕ್ಟ್ಸ್. ಇಲ್ಲಿ ಮಾರ್ಕೆಟ್ ಫೋರ್ಸ್ ಅಂತ ಹೇಳಿದರೆ ಒಂದು ವಸ್ತುವಿನ ಡಿಮಾಂಡ್ ಮತ್ತು ಸಪ್ಲೈ. ಸೊ ಮಾರ್ಕೆಟ್ ಫೋರ್ಸಸ್ ಹ್ಯಾಸ್ ಬೀನ್ ಅಲೌಡ್ to determine the prices of industrial products. ಅಂದರೆ ಆ ಪ್ರಾಡಕ್ಟಿನ ಅಥವಾ ವಸ್ತುವಿನ ಡಿಮಾಂಡ್ ಮತ್ತು ಸಪ್ಲೈಯನ್ನು ನೋಡಿಕೊಂಡು ಆ ವಸ್ತುವಿನ ಪ್ರೈಸನ್ನು ಡಿಸೈಡ್ ಮಾಡಲಾಗ್ತಾ ಇತ್ತು ಆಫ್ಟರ್ ನ್ಯೂ ಇಕನಾಮಿಕ್ ಪಾಲಿಸಿ ಆರ್ ಅನೌನ್ಸ್ಮೆಂಟ್ ಆಫ್ ಇಕನಾಮಿಕ್ ರಿಫಾರ್ಮ್ಸ್. Here one more change, market has been allowed to determine the prices of many industrial product, which means on the basis of demand and supply of the industrial products the prices were determined. ಸೊ ಮುಂಚೆ ಸರ್ಕಾರವೇ ಎಲ್ಲ ವಸ್ತುಗಳ ಪ್ರೈಸನ್ನು ಡಿಸೈಡ್ ಮಾಡ್ತಾ ಇತ್ತು. ಬಟ್ ಆಫ್ಟರ್ 1991 ಇಲ್ಲಿ ತಯಾರಾದಂಥ ವಸ್ತುಗಳ ಡಿಮಾಂಡ್ ಮತ್ತು ಸಪ್ಲೈಯನ್ನು ನೋಡಿಕೊಂಡು ಅದರ ಆಧಾರದಲ್ಲಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳ ಪ್ರೈಸನ್ನು ಡಿಸೈಡ್ ಮಾಡುವ ಹಾಗೆ ಆದಂಥದ್ದು. So these are some of the changes made under industrial sector after the announcement of a new economic policy. ಇದು ಕೆಲವು changes ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ಆದಂಥದ್ದು economic policy announce ಆದ ನಂತರ. So these are coming under deregulation of industrial sector. So first in this class we saw the features of new economic policy, that is liberalization, privatization as well as globalization.
Here liberalization means the process of removal of government control and restrictions on economic activity. ಆರ್ಥಿಕ ಚಟುವಟಿಕೆಗಳ ಮೇಲಿನ ಸರ್ಕಾರದ ಹಸ್ತಕ್ಷೇಪವನ್ನು ತೆಗೆದುಹಾಕಿದಂಥದ್ದು. There are 5 areas of liberalization. ಮುಖ್ಯವಾಗಿ 5 ಏರಿಯಾ ಇದೆ ಲಿಬರಲೈಸೇಷನ್ ಇದ್ದು. ಡಿರೆಗ್ಯುಲೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಒನ್ ಆಫ್ ದೆಮ್. ಅದರಲ್ಲಿ ಒಂದು ಡಿರೆಗ್ಯುಲೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್. ಸೊ ಅಂಡರ್ ಡಿರೆಗ್ಯುಲೇಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ವಿ ಹ್ಯಾವ್ 4 points. Deregulation of industrial sector ಅಲ್ಲಿ 4 points ನೋಡಿದ್ವಿ. One is abolition of industrial licensing, which means industrial licensing was abolished for all industries except few, that is security, strategic and environmental concerns. ಆ 3 ಇಂಡಸ್ಟ್ರಿಗಳನ್ನು ಹೊರತುಪಡಿಸಿ ಉಳಿದ ಇಂಡಸ್ಟ್ರಿಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಗೌರ್ಮೆಂಟ್ ಪರ್ಮಿಷನ್ನ ಅವಶ್ಯಕತೆ ಇಲ್ಲ ಅಂತ ಆಯಿತು. ಹಿಯರ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಮೀನ್ಸ್ ಪರ್ಮಿಷನ್ ಆರ್ ಆನ್ ಅಪ್ರೂವಲ್ ಟು ಸ್ಟಾರ್ಟ್ ಆನ್ ಇಂಡಸ್ಟ್ರಿ ವಿತ್ ಸರ್ಟೇನ್ ಕೆಪಾಸಿಟಿ ಇನ್ ಅ ಸ್ಪೆಸಿಫೈಡ್ ಏರಿಯಾ. ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇಂಡಸ್ಟ್ರಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕೊಡ್ತಾ ಇದ್ದಂಥ ಪರ್ಮಿಷನ್ ಗೌರ್ಮೆಂಟ್ ಅದನ್ನು ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಅಂತ ಹೇಳುವಂಥದ್ದು. ನೆಕ್ಸ್ಟ್, ರೆಡ್ಯೂಸ್ ದಿ ನಂಬರ್ ಆಫ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಫ್ರಮ್ 17 to 3. 17 ಇಂಡಸ್ಟ್ರಿಗಳು ಸರ್ಕಾರದ ಓನರ್ಶಿಪ್ ಅಲ್ಲಿದ್ದಂಥದ್ದು. ಆಫ್ಟರ್ ನ್ಯೂ ಇಕನಾಮಿಕ್ ಪಾಲಿಸಿ ಅದು 3 ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಆಯಿತು. ದೇ ಆರ್ ಆಟೋಮಿಕ್ ಎನರ್ಜಿ ಜನರೇಷನ್, ರೈಲ್ವೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ವಾರ್ ಇಕ್ವಿಪ್ಮೆಂಟ್ಸ್. Next, number of items reserved for small scale industries have been de-reserved. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದ್ದಂಥ ವಸ್ತುಗಳ ಸಂಖ್ಯೆಯನ್ನು ಕಮ್ಮಿ ಮಾಡಲಾಯಿತು ಅಥವಾ ತೆಗೆದುಹಾಕಲಾಯಿತು. ನೆಕ್ಸ್ಟ್, ಮಾರ್ಕೆಟ್ ಫೋರ್ಸಸ್ ಹ್ಯಾಸ್ ಬೀನ್ ಅಲೌಡ್ ಟು ಡಿಟರ್ಮೈನ್ ದ ಪ್ರೈಸಸ್ ಆಫ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಹಿಯರ್ ಮಾರ್ಕೆಟ್ ಫೋರ್ಸಸ್ ಮೀನ್ಸ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಆಫ್ ದಿ ಪ್ರಾಡಕ್ಟ್ಸ್. ವಸ್ತುಗಳ ಬೇಡಿಕೆ ಮತ್ತು ಸಪ್ಲೈಯನ್ನು ನೋಡಿಕೊಂಡು ಆ ವಸ್ತುಗಳ ಪ್ರೈಸನ್ನು ಡಿಸೈಡ್ ಮಾಡುವ ಹಾಗೆ ಆಯಿತು. ಸೊ these are the points coming under deregulation of industrial sector. So the remaining concepts or points will be discussed in the next session. And ಇಲ್ಲಿ ಹೆಚ್ಚಾಗಿ ಕೆಲವೊಂದು ಪಾಯಿಂಟ್ಗಳನ್ನು ಕನ್ನಡದಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇವೆ. ಇಟ್ ಈಸ್ ಫಾರ್ ದೋಸ್ ಹೂ ಆರ್ ರೈಟಿಂಗ್ ಇನ್ ಕನ್ನಡ. ಕನ್ನಡದಲ್ಲಿ ಯಾರು ಬರಿತೀರಾ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳೋದಕ್ಕೋಸ್ಕರ ಈ ಕೆಲವು ಟರ್ಮ್ಗಳನ್ನು ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೇವೆ. ಸೊ ನೀವೊಂದು ಕ್ಲಾಸ್ ಪಾಯಿಂಟ್ ಥರ ಮಾಡಿಕೊಂಡು ಅದರಲ್ಲಿ ಈ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿದರೆ ಯೂಸ್ಫುಲ್ ಅಂತ ಹೇಳುವಂಥದ್ದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.